ಏನಾಯ್ತು ಮೇಡಮ್? ಕಾಪಿ ಹೊಡೆದು ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ಇಲ್ಲ ಮೇಡಮ್, ನನ್ನ ಕೆಲಸ ಮಾಡೋಳಲ್ಲ ಮೇಡಮ್. ನೋಡು, ಈ ತರ ಕಣ್ಣೀರ್ಗೆಲ್ಲ ನಾನ್ ಬಗ್ಗೋದಿಲ್ಲ. ಕಣ್ಣಾರೆ ನೋಡಿರೋದ್ನ ನೀನ್ ಸುಳ್ಳು ಅಂತ ಹೇಳಕ್ ಬರ್ಬೇಡ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಯಾರಮ್ಮ ನೀವು? ನಮ್ ದಾರಿಗೆ ಯಾಕೆ ಅಡ್ಡ ನಿಂತಿದ್ದೀರಾ? ನಿಮ್ನೆ ಕೇಳ್ತಿರೋದು. ನಾನು ಇವಳ ಅಮ್ಮಮ್ಮ, ಇವನು ನನ್ನ ಮೊಮ್ಮಗ, ಮತ್ತೆ ಇವನು ಇವಳ ಗಂಡ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ನಮ್ಮನ್ ಭಯ ಪಡಿಸ್ತಿದ್ದೀರಾ? ನಾವ್ ಯಾಕೆ ನಿಮ್ಮನ್ನ ಭಯ ಪಡ್ಸೋಣ ಮೇಡಮ್? ಇವಳನ್ನ ಪರೀಕ್ಷೆ ಬರ್ದಂಗೆ ಯಾಕೆ ತಡಿತಾ ಇದೀರಾ ಅಂತ ಕೇಳ್ತಾ ಇದೀವಿ ಅಷ್ಟೇ. ರೀ, ಕಾಪಿ ಚೀಟಿ ಇಟ್ಕೊಂಡು ಎಕ್ಸಾಮ್ ಬರೀತಿದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ನೆ ಇರ್ಬೇಕಾ? ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು. ಅಷ್ಟಕ್ಕೂ ಇದನ್ನೆಲ್ಲ ಕೇಳೋದಕ್ ನೀವ್ಯಾರು? ಏನೇ ನನ್ನ ಯಾರು ಅಂತ ಕೇಳ್ತಾ ಇದೀಯಾ? ನಾನ್ ಯಾರು ಗೊತ್ತೇ? ಯಾರು? ನಾನು ಈ ತಾಲೂಕಿನ ಪಯ್ಯನ ಹೆಸರು ಮಾತ್ರ ಎತ್ಬೇಡ, ಇದರಿಂದ ದೊಡ್ಡ ಸುದ್ದಿ ಆಗೋಯ್ತದೆ. ಹೌದಲ್ವೇ? ಅಯ್ಯೋ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ನಾನು ಭಾಗೀರಥಿ ಕೆಂಪೇಗೌಡ್ರಿ ಎಂಡ್ರು. ಕೆಂಪೇಗೌಡ್ರ ಯಾರು? ಕೆಂಪೇಗೌಡ್ರ ಅಂತಂದ್ರೆ ನ್ಯಾಯ, ನೀತಿ, ಸತ್ಯ, ಧರ್ಮಕ್ಕೆ ಇಡೀ ತಾಲೂಕಲ್ಲೇ ಹೆಸರು ಮಾಡಿರೋರು. ಅಂತವ್ರ ಮನೆಯೊಳಗಿ ಕಾಪಿ ಹೊಡೆದಾಳೆ, ಸಾಧ್ಯವೇ ಇಲ್ಲ. ಸಬ್ಬಾಸ್ವೆ ಮೊಮ್ಮಗನೆ, ಸರಿಯಾಗಿ ಹೇಳಿದೆ. ನೋಡಿ, ನಾನೇ ಅವಳ ಕಾಲತ್ರ ಬಿದ್ದಿರೋ ಕಾಪಿ ಚೀಟಿನ ಎತ್ಕೊಂಡಿದೀನಿ. ಇದಕ್ಕಿಂತ ಸಾಕ್ಷಿ ನಿಮ್ಗೇನ್ ಬೇಕು? ರೀ ಮೇಡಮ್ ಅವ್ರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂತ ಐಕಳಿಗೆ ಪಾಠ ಮಾಡೋ ಗುರುಗಳಾಗಿ ಈಗ ಸಾಕ್ಷಿ ಸಿಕ್ಕದೆ ಅಂತ ನೀವೇ ಆತರ ಪಟ್ರೆ ಹೆಂಗ್ ಹೇಳಿ? ನೀವ್ ಹೇಳೋ ಪಾಠಕ್ಕೆ ಏನ್ ಅರ್ಥ ಇದ್ದಿತ್ತು ಅಂತೀನಿ. ನೋಡಿ, ನೀವ್ ಹೇಳ್ದಂಗೆ ಆ ಚೀಟಿ ಎಲ್ಲ ಅವಳ ಕಾಲ ಹತ್ರನೇ ಸಿಕ್ಕಿರ್ಬೋದು. ಹಂಗ ಮಾತ್ರಕ್ಕೆ ಅವನ್ನೆಲ್ಲ ಇವಳೆ ತಂದ್ಲು ಅಂತ ಅದೇಂಗ್ ತೀರ್ಮಾನ ಮಾಡ್ಬಿಟ್ರಿ? ಆಯ್ತು ಮೇಡಮ್ ನವ್ರೆ, ನಿಮ್ ಮಾತಿಗೆ ಬರ್ತೀವಿ. ಅವಳೇನಾದ್ರೂ ಕಾಪಿ ಚೀಟಿ ಇಟ್ಕೊಂಡ್ ಬರಿಬೇಕಾದ್ರೆ ನೀವೇನಾದ್ರೂ ಇಟ್ಕೊಂಡ್ರಾ? ಇಲ್ಲ. ಮತ್ತೆ ಆ ಚೀಟಿ ಎಲ್ಲ ಇವಳದೆಯ ಅಂತ ಹೆಂಗ್ ನಿರ್ಧಾರ ಮಾಡಿದ್ರಿ? ಅಂದ್ಮ್ಯಾಕೆ ಅವಳ ಭವಿಷ್ಯದ ಮೇಲೆ ಯಾಕೆ ಹೊಡಿತೀರಾ? ನೋಡಿ ಅಮ್ಮ, ಈ ಚೀಟಿ ಅವಳ ಕಾಲತ್ರನೇ ಬಿದ್ದಿರ್ಬೇಕಾದ್ರೆ ಅದನ್ನ ಅವಳು ತಂದಿಲ್ಲ ಅಂತ ನೀವ್ ಹೇಗ್ ಹೇಳ್ತೀರಾ? ನಿಮ್ ಮಾತು ದಿಟ್ವಯ್ಯ. ಈಗ ನಾನ್ ತಂದಿಲ್ಲ ಅಂತವ ಅವಳು ಸಾಕ್ಷಿ ಕೊಡಕ್ ಆಗಕ್ಕಿಲ್ಲ. ಹಂಗೆಯ ಇವಳು ತಂದಿದ್ದಾಳೆ ಅಂತ ನೀವು ಸಾಕ್ಷಿ ತೋರ್ಸಕ್ ಆಗಕ್ಕಿಲ್ಲ. ನೋಡಿ, ಪ್ರತಿಯೊಂದಕ್ಕೂ ಸಾಕ್ಷಿ ಹುಡ್ಕಕ್ ಆಗಲ್ಲ. ಹಂಗಂದ್ಬಿಟ್ರೆ ಈ ಮಗಿ ಜೀವನ ಏನಾಗ್ಬೇಕು ಅಂತೀನಿ. ಮತ್ತೆ ನಾವ್ ಈ ಕೆಲ್ಸ ಮಾಡೋದ್ ಬಿಟ್ಟು ಬೇರೆ ಇನ್ನೇನ್ ಮಾಡೋದಕ್ ಸಾಧ್ಯ? ಹಾ, ಪರೀಕ್ಷೆ ಮಾಡಿ. ಇವತ್ತು ಯಾ ವಿಷಯದ ಬಗ್ಗೆ ಪರೀಕ್ಷೆ ಇತ್ತೋ ಆ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ. ಅವಳು ದಿಟ್ಟವಾಗಿ ಪ್ರಾಮಾಣಿಕವಾಗಿ ಓದ್ಕೊಂಡ್ ಬಂದಿದ್ರೆ ನೀವ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತಾಳೆ. ಇಲ್ದೆ ಹೋದ್ರೆ ನೀವ್ ಹೇಳಿದ್ದೆ ದಿಟ ಅಂತ ಒಪ್ಕೊಳ್ಳೋಣ. ಆಗ ನಿಮ್ ಸಮಯ ಹಾಳು ಮಾಡಿದ್ದಕ್ಕೆ ನಾನ್ ನಿಮ್ ಕಾಲಿಗೆ ಬಿದ್ದು ಸಮಯ ಕೇಳ್ತೀವ್ನಿ. ಇವಳು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಇವಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ. ಇದು ಅಮ್ಮಮ್ಮ ಮಾತು ಅಂತಂದ್ರೆ
ಸರಿಯಾದ ಪಾಯಿಂಟ್ ಹಿಡ್ದೆ ನೋಡು. ನಮ್ಮಮ್ಮ ಹೇಳ್ದಂಗ್ ಮಾಡಿ, ಅವಾಗ ಸತ್ಯ ಏನು ಅಂತ ನಿಮ್ಗೆ ಅರ್ಥ ಆಯ್ತದೆ. ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಾವ್ ತಗೊಳ್ಳೋ ತೀರ್ಮಾನದಿಂದ ಈ ಹುಡುಗಿ ಭವಿಷ್ಯ ಹಾಳಾಗೋದ್ ಬೇಡ. ನೀನ್ ಇದಕ್ಕೆಲ್ಲ ರೆಡಿ ಇದ್ದೀಯಾ? ಇದ್ಯಾ? ಹ್ಞೂ ಮೇಡಮ್, ನಾನು ರೆಡಿ ಇದ್ದೀನಿ. ನೀವು ಏನ್ ಪ್ರಶ್ನೆ ಕೇಳ್ಬೇಕೋ ಕೇಳಿ, ಉತ್ತರ ಹೇಳೋಕೆ ನನ್ ಮೊಮ್ಮಗಳು ಸಿದ್ಧ ಆಗವಳೆ. ಇವತ್ತಿನ ಸಬ್ಜೆಕ್ಟು ಫಿಸಿಕ್ಸು. ಸೊ ಆ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಕೇಳ್ತೀವಿ. Polarity of induced EMF is given by ದಿ ಲೆನ್ಸ್ ಲಾ. the SI unit of surface density is ಕೂಲಂ ಪರ್ ಸ್ಕ್ವೇರ್ ಮೀಟರ್. ಮೆಚ್ಚದೆ ಕಣೆ ನಿನ್ನ. ಮೇಡಮ್, ನೀವು ಬರೀ ಕ್ವಶನ್ ಮಾತ್ರ ಕೇಳಬೇಡಿ, ಆ ಬುಕ್ಕಲ್ಲಿರೋ ಪೇಜ್ ನಂಬರ್ ಹೇಳಿ ಸಾಕು. ಅಲ್ಲಿ ಯಾವ ಟಾಪಿಕ್ ಇದೆಯೋ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸರಿ, ಹಾಗಿದ್ರೆ ಪೇಜ್ ನಂಬರ್ 66. ಫ್ಲೆಕ್ಸ್ ಲೀಕೇಜ್. ಪ್ರಶ್ನೆ ಕೇಳಿದಾಗ ಕಣ್ಮುಚ್ಕೊಂಡು ಆನ್ಸರ್ ಹೇಳೋ ಸ್ಟೂಡೆಂಟ್ ನ ನೋಡಿದೀನಿ. ಆದ್ರೆ ಈ ತರ ಪೇಜ್ ನಂಬರ್ ಹೇಳಿದಾಗ ಇಡೀ ಟಾಪಿಕ್ ನೇ ಹೇಳೋ ಸ್ಟೂಡೆಂಟ್ ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೇಡಮ್ ಅವರೇ, ಈಟೆ ಪರೀಕ್ಷೆ ಸಾಕೋ ಇಲ್ಲ ಇನ್ನೂ ಏನೋ ಮಾಡಿರೆ? ಕ್ಷಮಿಸಿ ಅಮ್ಮ, ನೀವ್ ಹೇಳ್ದಾಗೆ ನಾನು ಆತರ ಪಟ್ಟು ತಪ್ಪು ಮಾಡ್ತಾ ಇದ್ದೆ. ಸರಿಯಾದ ಟೈಮ್ಗೆ ನೀವು ನನ್ ಕಣ್ ತೆರೆಸಿದ್ರಿ. ನೋಡಿ, ನನ್ನ ಮೊಮ್ಮಗಳು ಏನು ಅಂತ ನನಗ್ ಸಂದಾಗ ಗೊತ್ತು. ಅವಳ ಕಣ್ಣೆದ್ರಿಗೆ ಒಂದು ಸಣ್ಣ ಅನ್ಯಾಯ ನಡೆದ್ರು ಸಹಿಸಾಕಿಲ್ಲ. ಅಂತದ್ರಲ್ಲಿ ಅವಳು ಇಂಥ ತಪ್ಪು ಮಾಡಾಳೆ. ಅದು ಅಲ್ದೆ ಅವಳು ಕಾಲೇಜಿನ ಪೂರಾ ಪರೀಕ್ಷೆಯಲ್ಲಿ ಅವಳು ನಂಬರ್ 1 ತಕೊಂಡವಳೆ. ಆಮ್ಯಾಕೆ ಇಳ್ಳು ಬೆಳಗಾನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೋದವಳೆ. ಅಂತವಳು ಯಾಕೆ ಇಂಥ ತಪ್ಪು ಮಾಡವಳೆ ಹೇಳಿ? ಅವಳಿಗೆ ಓದೋದು ಅಂದ್ರೆ ಹುಚ್ಚು. ಅಂತವಳು ಇಂಥ ಕೆಲಸ ಮಾಡ್ತಾಳೆ ಹೇಳಿ ಮತ್ತೆ? ನಿಮ್ನೆಲ್ಲ ನೋಡಿದ್ಮೇಲೆ ಅದು ಅರ್ಥ ಆಯ್ತು ಅಮ್ಮ. ಆದ್ರೆ ಈ ಚೀಟಿಗಳೆಲ್ಲ ನಿಮ್ ಕಾಲ್ ಹತ್ರ ಹೇಗ್ ಬಂತು? ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಜವಾಗ್ಲೂ ಚೀಟಿಗಳು ತಗೊಬಂದು ಕಾಪಿ ಮಾಡ್ತಾ ಇದೀವನೇ ಮೇಡಮ್. ಕಾಪಿ ಮಾಡಿ ಚೀಟಿಗಳನ್ನೆಲ್ಲ ಅವಳಿಗೆ ಕಾಲ ಹತ್ರ ಹಾಕಿದ್ದಾನೆ. ಏನಾ ನೀನೇನಾ ಈ ತರ ಎಲ್ಲ ಮಾಡಿದ್ದು? ಈಗ್ಲಾದ್ರೂ ಗೊತ್ತಾಯ್ತಾ ಮೇಡಮ್ನವ್ರೆ, ನನ್ನ ಹೆಂಡ್ರು ಕಾಪಿ ಮಾಡಿಲ್ಲ, ಪ್ರಾಮಾಣಿಕವಾಗಿ ಬರ್ದವಳೆ ಅಂತ? ನಾನು ಹಿಂದೂ ಮುಂದೆ ಯೋಚನೆ ಮಾಡದೆ ದೊಡ್ಡ ತಪ್ಪು ಮಾಡ್ತಾ ಇದ್ದೆ. ನೋಡಿ, ಮೊದ್ಲು ಇವನ್ ಪೇಪರ್ನ ಸೀಸ್ ಮಾಡಿ ಫಸ್ಟ್ ಇವನ್ನ ಡಿಬಾರ್ ಮಾಡಿ. ಓಕೆ ಮೇಡಮ್. ವಿದ್ಯನ್ನ ಕರ್ಕೊಂಡೋಗಿ ಅವಳ ಪೇಪರ್ನ ವಾಪಸ್ ಕೊಟ್ಟು ಅವಳು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ. ಮತ್ತೆ ಅವಳಿಗೆ ಇನ್ನ 20 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಡಿ. ಓಕೆ ಮೇಡಮ್.
ಥ್ಯಾಂಕ್ ಯು ಮೇಡಮ್. ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಮೊದಲು ನಿಮ್ಮ ಗಂಡ ಮತ್ತೆ ನಿಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳಿ. ಯಾಕೆ ಅಂದ್ರೆ ಇವತ್ತು ನೀವು ಎಕ್ಸಾಮ್ ಬರೆಯೋ ಕಾರಣನೇ ಅವರು. ಅಮ್ಮಮ್ಮ, ನೋಡು, ನೀನೇನು ಅಂತಾವ ನಂಗೆ ಸಂದ ಗೊತ್ತಿತ್ತು. ಅದಕ್ಕೆ ನಾನು ನಿನ್ ಪರವಾಗಿ ನಿಂತೆ. ಈಗ ಹೋಗಿ ಇನ್ನೂ ಸಂದಾಗಿ ಪರೀಕ್ಷೆ ಬರ್ದ್ಬಿಟ್ ಬಾ. ಸರಿ ಅಮ್ಮಮ್ಮ. ಗೌಡ್ರೆ, ಪರೀಕ್ಷೆ ಬರೆಯೋಕೆ ಇನ್ನೊಂದು ಅವಕಾಶ ಕೊಟ್ಟವ್ರೆ. ಹೋಗಿ ಸಂದಾಗ ಬರಿ, ಏನು ಯೋಚನೆ ಮಾಡಬೇಡ. ಅಲ್ಲೇ ತಾವ್ಯಾಕೆ ಹಿಂಗ್ ನಿಂತಿದ್ದೀರೋ? ನಾನು ಇಲ್ಲಿ ಏನು ನೋಡ್ಲೇ ಇಲ್ಲ ಕಣ್ಲಾ. ತಾವು ನೋಡೋ ಅಂಥದ್ದು ಏನು ನಡಿಲೇ ಇಲ್ಲ. ನಡೀರಿ, ನಡೀರಿ. ಸರ್ ಆಯ್ತು. ಎಲ್ಲ ಚೆನ್ನಾಗಿ ಬರ್ದಿದ್ಯಮ್ಮ. ಹ್ಞೂ ಸರ್, ಸಂದಾಗ ಬರ್ದೀವನಿ. ಇವಳೆ ಅದ್ಯಾಕೆ ಹಿಂಗ ಅಳ್ತಾ ಇದ್ದಿ? ಪರೀಕ್ಷೆ ಸಂದಾಗ ಬರ್ದಿದ್ದಿ ತಾನೇ? ಅಮ್ಮಮ್ಮ, ಇವತ್ತೇನಾದ್ರು ನೀವು ನಮ್ ಗೌಡ್ರು ಇಲ್ಲ ಅಂದಿದ್ರೆ ನನ್ ಗುರಿಗೆ ನಾನೇ ಎಳ್ಳು ನೀರು ಬಿಡ್ಬೇಕಾಯ್ತಿತ್ತು. ಲೇ, ಇಲ್ಲಿ ಕೇಳು, ನ್ಯಾಯ ನಿನ್ನ ಪರವಾಗೇ ಇತ್ತು. ಅದಕ್ಕೆ ನಾನು ಮತ್ತೆ ನನ್ನ ಮೊಮ್ಮಗ ನಿನ್ ಪರವಾಗಿ ನಿಂತ್ವಿ. ನೀನ್ ಎಂತವಳು, ನೀನ್ ಅಂತ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಮಗೆ ಸಂದಾಗ ಗೊತ್ತಿತ್ತು. ಅದಕ್ಕೆ ನಾವು ಆ ಮಾತು ಹೇಳಿದ್ದು. ನೋಡೇ, ಆಗ್ಬೇಕಾಗಿರೋದೆಲ್ಲ ಹೋಗದೆ. ನೀನು ಚಿಂತೆ ಮಾಡ್ಬೇಡ, ನಿನ್ ಜೊತೆ ನಾವಿದೀವಿ, ಬಿಟ್ಟಾಕೋ. ಅಮ್ಮಮ್ಮ, ವಯಸ್ಸಿಗೆ ಬಂದ್ ಹೆಣ್ಮಕ್ಳು ಅಟ್ಟಿ ಹೊಸಲ್ ದಾಟಿ ಓದಕ್ ಹೋಗ್ಬಾರ್ದು ಅನ್ನೋ ವಿಷಯಕ್ಕೆ ಬುನಾದಿ ಹಾಕ್ದವ್ರೆ ನೀವು. ಆದ್ರೆ ನನ್ಗೋಸ್ಕರ ಅಟ್ಟಿಲಿ ಸುಳ್ಳು ಹೇಳಿದ್ರಿ, ನಾಟಕ ಮಾಡಿದ್ರಿ. ಇವತ್ತು ಅಧಿಕಾರಿಗಳ ಮುಂದೆ ನಿಂತು ನನ್ ಪರವಾಗಿ ಗಟ್ಟಿಯಾಗಿ ವಾದ ಮಾಡಿದ್ರಿ. ದಿಟ್ಟವಾಗ್ಲು ನಿಮ್ ಬದಲಾವಣೆಯಿಂದ ಸಾನೆ ಖುಷಿ ಆಯ್ತೈತೆ ಅಮ್ಮಮ್ಮ. ನೋಡೆ, ಸಮಯ ಸಂದರ್ಭ ಒಂದೇ ಇರಕ್ಕಿಲ್ಲ. ಈಗ ನಾನು ನಿನ್ ಕೊಟ್ಟ ಮಾತನ್ನ ಉಳಿಸ್ಕೊಂಡಿವ್ನಿ. ಜೊತೆಗೆ ನಿನ್ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಇಂಥ ಸಮಯದಲ್ಲಿ ನಿನ್ನ ಬೈಕೆ ತೀರ್ಸೋದು ನಮ್ ಕರ್ತವ್ಯ ಆಗಿತ್ತು. ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಗೌಡ್ರೆ. ನಾನೇನು ನಿಂಗೇನ್ ಸಹಾಯ ಮಾಡ್ಲಿಲ್ಲ, ಅಮ್ಮಮ್ಮಂಗೋಸ್ಕರ ಮಾಡಿದ ಆಟೆಯ. ಆ ಮೊಳ್ಳನ್ ಮಗ ನೋಡೇ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ಹೇಳ್ತವ್ನಿ. ಆಹಾ, ತಾವು ಏನ್ ಮಹತ್ ಕಾರ್ಯ ಮಾಡಿದಿರಿ ಅಂತ ನಾನು ಕಂಡಿದ್ದೀನಿ ಕಣ್ಲಾ. ಎಲ್ಲ ಕಾಗೆ ಮುತ್ಕಿ, ಟೈಮ್ ನೋಡಿ ಕಾಲ್ ಎಳಿತಾ ಇದ್ಯಾ? ನಂಗೂ ಟೈಮ್ ಬರ್ತದೆ, ಅವಾಗ ಈ ಭದ್ರ ಯಾರು ಅಂತ ತೋರಿಸ್ತೀನಿ. ಲೇ,
ನಾನು ನಿಮ್ಮ ಅಜ್ಜಿ, ನಿಮ್ ತಾತ, ನಿಮ್ಮ ಅಪ್ಪನ್ನೇ ಕಂಡೋಳು. ಇನ್ನು ನೀ ಯಾವ ಲೆಕ್ಕ ಹೇಳೋ? ಏ ಒಂದು ನಡಿ, ಗಾಡಿ ತೆಗಿ. ಆಯ್ತು ನಡಿಯವ. ಏನ್ ಮಾವಯ್ಯ, ರಾಜ್ಯ ತುಂಬಾ ರೆಸಾರ್ಟ್ ರಾಜ್ಕೊಂಡಿದ್ದೆ ಸುದ್ದಿ ಆಗೋಗದೆ. ಏಯ್, ರಾಜಕೀಯ ಅಂದ್ಮೇಲೆ ಅದೆಲ್ಲ ಇದ್ದಿದ್ದೆ ಬಿಡ್ಲ. ಆಮೇಲೆ ಮಾವಯ್ಯ, ನಾಡಿದ್ದು DCM ಸಾಹೇಬ್ರು ಮನೇಲಿ ನಾಟಿ ಕಳಿ ಕುಯಿಸಿದಾರಂತೆ, ನೀವು ಓದಿರೆ? DCM ಸಾಹೇಬ್ರು ಕರೆದ್ಮೇಲೆ ಹೋಗದೆ ಇರಕ್ಕಾಯ್ತದೇನಿಲ್ಲ. ಹಂಗಾರೆ ಪೇಪರ್ ಅಲ್ಲಿ ಬರ್ತಾ ಇರೋದು ದಿಟ ಅನ್ನೋ. ಬಂದ್ರು ಹೋದ್ರು ಇದ್ರು ಅನ್ನೋದು ಅಟೇ ದಿಟ. ಅಲ್ಲಿ ಅದು ಮಾತಾಡಿದ್ರು ಇದು ಮಾತಾಡಿದ್ರು ಅನ್ನೋದು ಸುಳ್ಳು ಕಣ್ಲ. ಅಂದ್ರೆ ಅದೆಲ್ಲ ಕಾಲ್ಪನಿಕ ಅನ್ನೋ. ಹಾ ವೆಂಕಟೇಶ್, ಅದೇ ಚಿಟ್ಟಳ್ಳಿ ಜಯರಾಮನ ತೋಟದಾಗೆ ತೆಂಗಿನ ಮರಗಳೆಲ್ಲ ಕಡ್ದಾಕ್ಬಿಟ್ಟಿದ್ರು ಅಂತ ಕಂಪ್ಲೇಂಟ್ ಆಗಿತ್ತು. ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೆ. ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ರ? ಇನ್ನೂ ಏನು ಗೊತ್ತಿಲ್ವಂತೆ ಸರ್. ಮೋಸ್ಟ್ಲಿ ಸಂಜೆ ಒಳಗಡೆ ಒಂದು ಕ್ಲಾರಿಟಿ ಸಿಗುತ್ತೆ. ಸರಿ, ಅಲ್ಲೇನೇನಾಯ್ತು ಅಂತ ಇಂಚಿಂಚು ಮಾಹಿತಿ ಕೊಡ್ಬೇಕು ನನಗೆ. ಸರಿ ಸರ್, ಅಪ್ಡೇಟ್ ಮಾಡ್ತೀನಿ ಸರ್. ಅಂದಾಗೆ ನಾಳೆ ಸ್ವಲ್ಪ ಲೇಟ್ ಆಗಿ ಬರ್ತೀನಿ. ನಿಮ್ ಪರ್ಮಿಷನ್ ಬೇಕಿತ್ತು ಸರ್. ಇದೇನಪ್ಪ ಹಿಂಗ್ ಹೇಳ್ತಾ ಇದೀಯಾ? ನೀ ಇಲ್ದೆ ಹೋದ್ರೆ ನಮ್ಮ ಅಣ್ಣನ ಕೆಲ್ಸಗಳನ್ನ ನೋಡ್ಕೊಳ್ಳೋದು ಯಾರು? ಮೇಡಮ್, ಒಂದು ಎಮರ್ಜೆನ್ಸಿ ಕೆಲಸ ಇದೆ, ಅದ್ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಏನಪ್ಪ ಅಂತ ಕೆಲ್ಸ? ಅದು ನನ್ನ ಹೆಂಡತಿ 3 ತಿಂಗಳು ಪ್ರೆಗ್ನೆಂಟು ಸರ್. ಆ ಸ್ಕ್ಯಾನಿಂಗು ಮತ್ತೆ ಚೆಕಪ್ ಇತ್ತು, ಅದನ್ನ ಮುಗಿಸ್ಕೊಂಡು ಬೇಗ ಬರ್ತೀನಿ ಸರ್. ಹೌದೇ? ನೀನ್ ಬರಕ್ ಹಾಕಿಲ್ಲ ಅಂದ್ರೆ ಹೇಳು, ಆಫೀಸ್ಗೆ ಬೇರೆ ಯಾರನ್ನಾದ್ರೂ ಕಳ್ಸ್ಕೊಡ್ತೀನಿ. ನಾನು ಬೇಗನೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ಅದ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಅಲ್ಲ ವೆಂಕಟೇಶ್ ಅವ್ರೆ, ನೀವೇ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಆಫೀಸಿನ ಕೆಲಸ ಎಲ್ಲ ಯಾರು ನೋಡ್ಕೋತಾರೆ? ಗೋವಿಂದ, ಅವನ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾವನಲ್ವೇ, ಮುಗಿಸ್ಕೊಂಡ್ ಬಂದ್ಬಿಡ್ಲಿ ಬಿಡು. ವೆಂಕಟೇಶ್, ನೀವು ಬೇಗ ಮುಗಿಸ್ಕೊಂಡ್ ಬಂದ್ಬಿಡಿ. ಥ್ಯಾಂಕ್ ಯು ಸರ್. ನೋಡು, ಅವನಿಗೆ ಏಟೊಂದ್ ಜವಾಬ್ದಾರಿ ಅದೇ. ತನ್ನ ಬಸ್ರು ಎಂಡ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ನಿನ್ನ ಅನುಮತಿ ಬೇಕು. ನಿಂತಾವ ಅನುಮತಿ ತಗೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ತವ್ನೆ. ನೋಡು ಶಿವರಾಮ, ನಮ್ಮ ಮಟ್ಟಿಲಿ ಯಾರು ಅನುಮತಿ ಕೊಡ್ಬೇಕಾಗಿಲ್ಲ, ಆದ್ರೆ ಒಬ್ರಿಗೂ ಜ್ಞಾನ ಇಲ್ಲ. ಏನವ ನಿಂದು? ನೀ ಏನ್ ಹೇಳಕ್ ಬರ್ತಾ ಇದೀಯಾ? ಇನ್ನೇನ್ಲ ಮತ್ತೆ, ಅವಳು ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಅದು ಹೆಂಗಿದ್ದದ್ದು ಏನು ಎತ್ತ ಹೋಗಿ ತೋರಿಸ್ಬೇಕು ಅನ್ನೋ ಜವಾಬ್ದಾರಿ ಒಬ್ರಿಗೂ ಇಲ್ಲ. ದ್ಯಾವ್ರ ಉತ್ಸವ ಆಗ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಈಟ್ ದಿನ ಆಯ್ತು, ಇನ್ನು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಮಾತೇ ಇಲ್ವಲ್ಲ. ಈಗ್ಲಾದ್ರೂ ಕರ್ಕೊಂಡು ಓದಿರೋ ಇಲ್ವೋ? ನೋಡಿರ ಅದಕ್ಕೆ ನಮ್ಮ ಅವ್ವ ಮಾಡ್ತಿರೋ ಕಿತಾಪದಿನ ಈಗ ಇದೆಲ್ಲ ಬೇಕಿತ್ತಾ? ಹಾಗಂತ ಕೇಳಿ ನೋಡು ಸಾವಿತ್ರಿ, ನಮ್ಗೆ ಯಾಕೆ ಬೇಕು? ಏನೋ ನೀ ಏನಾರ ಮಾಡಿಯಾ ಅಂತ ಹೇಳ್ದೆ. ಹಂಗೆ ತಾನೆ, ನಿನ್ನಂಗೆ ನನ್ಗೂ ಏನು ಮಾಡಕ್ಕಾಗಿಲ್ಲ. ಸುಮ್ನೆ ನಿಂಕ. ಈಗೇನವ, ಆಸ್ಪತ್ರೆಗೆ ತೋರ್ಸ್ಬೇಕು ಅಷ್ಟೇ ಅಲ್ವೇ? ಹೂ ಕಂಡ್ಲ ಮಗ, ಅದೇನೋ ಸ್ಕ್ಯಾನಿಂಗ್ ಅಂತಾರಲ್ಲ, ಅದನ್ನ ಮಾಡ್ಸಿದ್ರೆ ಹೊಟ್ಟೆಲಿರೋ ಮಗ ಆರೋಗ್ಯವಾಗಿದೆಯೋ ಇಲ್ಲೋ ಅಂತ ಗೊತ್ತಾಯ್ತದಂತೆ. ಸರಿ ಬಿಡು ಮಗ, ಭದ್ರ ಅವನ ಒತ್ತಾರಿಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಅಪ್ಪಯ್ಯ, ನಾನು ಹೋಗ್ಬೇಕೆ? ಆ ಹೂ ಕಂಡ್ಲ, ಅವಳು ಗಂಡ ಅನ್ಸ್ಕೊಂಡ್ ಮ್ಯಾಕೆ ನೀನ್ ಹೋಗ್ದೆ ಇನ್ಯಾರ್ಲ ಹೋಗ್ಯಾರು? ನೀನೇ ಹೋಗ್ಬೇಕಂತ ಕಣಂತೆ, ಹೋಗೋ. ಜೊತೆಗೆ ಒಂದ್ ಹೆಂಗ್ಸು ಹೋದ್ರೆ ಬೋ ಒಳ್ಳೇದು. ಲೇ ಮೋನ, ನೀನ್ ಹೋಗ್ಬಿಟ್ ಮಾರೆ. ಸರಿಯತ್ತೆ. ನಾನೇ ಕರ್ಕೊಂಡು ಹೋಯ್ತಾ ಇರ್ಲಿಲ್ವೇ, ಅವ್ರನ್ ಕಿತ ಯಾಕೆ?
ಅವ್ವ ಹೇಳ್ತಾ ಇಲ್ವೇ ಇಂಥ ಕಡೆ ಹೋಗ್ಬೇಕಾದ್ರೆ ಒಂದು ಹೆಣ್ಣೆಂಗ್ ಸಿರ್ಬೇಕು ಕರ್ಕೊಂಡು ಹೋಗ್ಲಾ? ಸರಿಯಪ್ಪ